ಎಲ್ಲರಿಗೂ ನಮಸ್ಕಾರ. ಇವತ್ತು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ವೈಷ್ಣವ್ ಲಕ್ಷ್ಮಿಗಾಗಿ ದೇವಸ್ಥಾನದಲ್ಲಿ ಪೂಜೆಯನ್ನು ಇಟ್ಟುಕೊಂಡು ಕಾಯುತ್ತಾ ಇರುತ್ತಾರೆ ಮನೆಯವರೆಲ್ಲರೂ. ಆದರೆ ಲಕ್ಷ್ಮಿ ಕಾಣದೇ ಇರುವುದರಿಂದ ಎಲ್ಲರೂ ಗಾಬರಿಯಾಗಿ ಇರುತ್ತಾರೆ. ನೋಡಿ ಕಾವ್ಯರಮ್ಮವರೇ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ನನ್ನೆಲ್ಲ ಕೆಲಸ ಬಿಟ್ಟು ಈ ಪೂಜೆ ಮಾಡುವುದಕ್ಕೆ ಬಂದಿದ್ದೇನೆ ಅಂತ ಪುರೋಹಿತರುಗಳು ಹೇಳುತ್ತಾ ಇರಬೇಕಾದರೆ ಅವರಿಲ್ಲ ಅಂತ ಹೇಳಿ ನನಗೂ ಅವಮಾನ ಮಾಡುತ್ತಾ ಇದ್ದೀರಿ, ಪೂಜೆಗೂ ಅವಮಾನ ಮಾಡುತ್ತಾ ಇದ್ದೀರಿ, ಇದು ಶ್ರೇಯಸ್ಸಲ್ಲ ಅಂತ ಹೇಳಿದ್ದಕ್ಕೆ ಕಾವೇರಿ, ಅಯ್ಯೋ ಪುರೋಹಿತರೇ, ದಯವಿಟ್ಟು ಬೇಜಾರು ಮಾಡಿಕೊಳ್ಳಬೇಡಿ, ಕೋಪ ಮಾಡಿಕೊಳ್ಳಬೇಡಿ, ಯಾರು ನಿಮಗೆ ಮಾತನಾಡಬೇಕು ಅಂತ ಹೇಳಿ ಮಾತನಾಡಿಲ್ಲ, ಪರಿಸ್ಥಿತಿ ಆ ರೀತಿ ಇದೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಮನೆಯವರು ಹೇಳಿದ್ದಕ್ಕೆ ಪುರೋಹಿತರು, ನಾನು ಕಾಯಬಹುದು, ಆದರೆ ಕಾಲ ಕಾಯುತ್ತದ, ಮುಹೂರ್ತ ಕಾಯುತ್ತಾ, ಶಾಸ್ತ್ರಕ್ಕೆ ಅಪಚಾರವಾಗುವ ಜಾಗದಲ್ಲಿ ನಾನು ಇರುವುದಿಲ್ಲ. ಆಗ ಅಜ್ಜಿ, ಕ್ಷಮಿಸಿ ಪುರೋಹಿತರೆ, ನೀವು ತಿಳಿದವರು, ಹಿರಿಯರು, ನೀವೇ ಹೀಗೆ ಕೋಪ ಮಾಡಿಕೊಂಡರೆ ಹೇಗೆ? ಲಾಸ್ಟಿಗೆ ವೈಷ್ಣವ್, ಪುರೋಹಿತರೆ, ಒಂದು 15 ನಿಮಿಷ ವೆಯ್ಟ್ ಮಾಡೋಣ ಪ್ಲೀಸ್ ಅಂತ ಕೇಳಿದ್ದಕ್ಕೆ ಪುರೋಹಿತರು, ನೀವು ಬರೆದ ಹಾಡನ್ನೇ ಅಪಶ್ರುತಿಯಾಗಿ ನೀವು ಹಾಡುತ್ತೀರಾ, ಹಾಗೆ ಮುಹೂರ್ತ ಮುಗಿದ್ಮೇಲೆ ಸಹ ನಾವು ಪೂಜೆ ಮಾಡುವುದಿಲ್ಲ. ನೋಡಿ, ಇನ್ನು 10 ನಿಮಿಷ ಟೈಮ್ ಇದೆ, ನೀವು ಇಷ್ಟೊತ್ತಿಗೆ ಸಂಕಲ್ಪ ಮಾಡಿ ಪೂಜೆಗೆ ಕುಳಿತುಕೊಳ್ಳಬೇಕಿತ್ತು, ಇದು ಆಗುವುದಲ್ಲ ಹೋಗುವುದಿಲ್ಲ, ನಾವಿನ್ನ ಬರ್ತೀವಿ ಅಂತ ಹೇಳಿ ಪುರೋಹಿತರು ಹೊರಟಾಗ ಗಂಗಾ ಲಕ್ಷ್ಮಿ ಬರುವುದನ್ನು ನೋಡಿ, ಲಕ್ಷ್ಮಿ ಬರುತ್ತಾ ಇದ್ದಾರೆ, ಲಕ್ಷ್ಮಕ್ಕ ಬರುತ್ತಾ ಇದ್ದಾರೆ ಅಂತ ಹೇಳುತ್ತಾರೆ. ನೋಡಿ ಪುರೋಹಿತರೆ, ನೀವು 10 ನಿಮಿಷ ಟೈಮ್ ಇದೆ ಎಂದೆ, ಅಷ್ಟೊತ್ತಿಗೆ ಬಂದರು ಅಂತ ಹೇಳಿ ವೈಷ್ಣವ್ ತುಂಬ ಖುಷಿಯಿಂದ ಹೇಳುತ್ತಾನೆ. ಕಾವೇರಿ ಮನಸ್ಸಲ್ಲೇ ಇವಳು ಹೇಗೆ ಬಂದಳು ಅಂತ ಹೇಳಿ ಕತ್ತಿ ಮಸೆಯುತ್ತಾ ಇರುತ್ತಾಳೆ. ವೈಷ್ಣವ್ ಅವಳನ್ನು ನೋಡಿ ಖುಷಿಯಿಂದ ಹೋಗಿ ಅವಳನ್ನು ಅಪ್ಪಿಕೊಳ್ಳುತ್ತಾನೆ. ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.